ಗಜಾಸುರ ಮತ್ತು ನಾಗೇಂದ್ರಾಸುರ ಅಂತೇಳಿ ಆ ರಾಕ್ಷಸರ ಸಂಹಾರ ಆದ ನಂತರ ಇಲ್ಲಿ ಕಾಲಕಾಲ ರೂಪದೊಳಗೆ ಇಲ್ಲಿ ನೆಲೆಸಿದ ಪರಮಾತ್ಮ ಹೇಳ್ತಾನ, ನಾನಿಲ್ಲಿ ಸುಣ್ಣ ಚುರ್ಮ ಲೇಪನ ಮಾಡ್ತೀನಿ ಅಂತ ಒಂದು ಇದದು. ಮಂಗೆ ಒಂದು ಕಲ್ಲಾಗೈತಿ, ಕೊಬ್ಬರಿ ಬಟ್ಲ ಹಿಡಿದು ಕಲ್ಲಾಗೈತದ. ಅಲ್ಲಿ ಕಾಲಕಲೇಶ್ವರನು ಶಾಪ ಕೊಟ್ಟಂಗತ್ತಂತ, ಅದಕ್ಕೆ ಅದು ಅಲ್ಲೇ ಕಲ್ಲು ಆಗ್ಬಿಟ್ಟತಂತ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಕಾಲೇಶ್ವರ. ಇದು ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತ ನಾವು ಪ್ರಸಿದ್ಧ ಆಗಿದ್ದು. ಮೊದಲಿಗೆ ನಿಮಗೆ ಇಲ್ಲೇ ಫಸ್ಟ್ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಮೊದಲು ಆಂಜನೇಯ ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ತದನಂತರ ಕಾಲೇಶ್ವರಕ್ಕೆ ದರ್ಶನ ತಗೋರಿ. ಫಸ್ಟ್ ಯಾರೇ ಬಂದರೂ ಇಲ್ಲಿ ಆಂಜನೇಯನ ದರ್ಶನ ತಗೊಳ್ಳೇಬೇಕು. ಹಂಗಂತೇಳಿ ಫಸ್ಟ್ ಆಂಜನೇಯನ ಗುಡಿ ಐತಿ ನೋಡ್ರಿ, ಇದೆ ಇಲ್ಲಿ ದರ್ಶನ ತಗೊಂಡು ಮೇಲೆ ಹೋಗೋಣಂತ. ಆಂಜನೇಯನ ದರ್ಶನ ತಗೊಂಡು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಇಲ್ಲಿಂದ ಸೀದಿಂಗ್ ಹೋಗ್ರಿ. ಮೆಟ್ಲ ಮಾತ್ರ ದೊಡ್ಡ ಹೋದವು, ಸ್ವಲ್ಪ ಆರಾಮಾಗಿ ಹುಷಾರಾಗಿ ನಡ್ಕೊಂತ ಹೋಗ್ರಿ. ಇವಾಗ ಆಂಜನೇಯನ ದರ್ಶನ ಹತ್ರ ಆಯಿತು, ಕಾಲಕಲೇಶ್ವರನ ದರ್ಶನ ಅಂತ ತಗೊಳ್ಳೋಣ. ನಾವು ಮೊದಲು ಅವಾಗೆಲ್ಲ ಬರ್ತಿದ್ವಿ, ಇಲ್ಲಿ ಮೇಲೆ ನೀವು ಇದಾವಲ್ಲ ಏನೂ ಕಾಣ್ತಾ ಇದ್ದಿಲ್ಲ. ಈಗ ಹಾಕ್ಯಾರ ಭಾಳ ಮಂದಿ, ಒಂದೂವರೆ 2 ವರ್ಷ ಆಗಿರ್ಬೇಕು. ಬ್ಯಾಸ್ಗಿಗೆ ಭಾಳ ಸುಡ್ತಾವು. ಸೊ ಈಗೆಲ್ಲ ಚೆನ್ನಾಗದ, ತಂಪು ಐತಿ. ಅವಾಗೆಲ್ಲ ಬಿಸಿಲು ಇರ್ತಿದ್ವು. ಯಾವಾಗಲೂ ಇಲ್ಲೇ ಇರ್ತಾರೆ ಇವು ಆಂಜನೇಯ. ಇಲ್ಲೇ ನೋಡ್ತಾ ಇದ್ರಿ, ಎರಡು ಬಂದ್ಬಿಟ್ಟು ದೀಪಸ್ತಂಭ. ಇದ್ರದ್ದು ಕಾರ್ತಿಕೋತ್ಸವನು ತುಂಬ ಅದ್ಭುತವಾಗಿ ನಡೀತೈತಿ. ಇವಾಗ ಮೇಲೆ ಹೋಗೋಣ. ಇದು ಬಂದ್ಬಿಟ್ಟು ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗಿದ್ದು ಕಾಲೇಶ್ವರ, ಗದಗ ಜಿಲ್ಲಾ, ಗಜೇಂದ್ರಗಡ ತಾಲೂಕು. ಇಷ್ಟೊತ್ತು ನೋಡಿದ್ರಲ್ಲ, ಅವು ಮೆಟ್ಲ ಅಲ್ಲ, ಇಲ್ಲದ ನೋಡ್ರಿ, ಈ ಮೆಟ್ಲ ಹತ್ತಬೇಕು. ಎಷ್ಟು ದೊಡ್ಡ ದೊಡ್ಡದು ನೋಡ್ರಿ. ಇವಾಗ ಇಲ್ಲೇನು ಗಂಟೆ ನೋಡತ್ತಿರಲ್ಲ, ಈ ಥರ ಗಂಟೆ ಒಂದು ಹುಳವಾಗಿತ್ತಂತ ಎಲ್ಲ ಮಂದಿ ಅಂತಾರ. ಸಿಕ್ಕತ್ತಲ್ಲೇನೋ ಗೊತ್ತಿಲ್ಲ, ಏನೋ ಅಂತಾರ. ಫಸ್ಟ್ ನಿಮಗೆ ಆಂಜನೇಯ ಮುಗದ್ಲಿಗೆ ಶಿವಪ್ಪ, ಜೈ ಮಹಾಕಾಲ್, ಶಿವಪ್ಪ ದರ್ಶನ ತಗೊಂಡ ಒಳಗೆ ಕಾಲಕೃಷ್ಣ ದರ್ಶನಕ್ಕೆ ಹೋಗೋನು ನೋಡ್ರಿ. ಇದ್ರದ್ದು ಕೂಡ ದೇವಸ್ಥಾನದ್ದು ಸರ್ಪ ಐತಿ ಅಂತೇಳಿ ವಾಡಿಕೆ ಐತಿ. ಶಿವನ ದರ್ಶನ ತಗೋರಿ ಮೊದ್ಲು ಇಲ್ಲೇ. ಸೊ ಮೊದಲಿಗೆ ವೀರಭದ್ರೇಶ್ವರ ದೇವಸ್ಥಾನ ತಗೊಂಡ ಇಲ್ಲಿ ಒಳಗೆ ಗರ್ಭಗುಡಿ ಐತಿ. ದಕ್ಷಿಣ ಕಾಶಿ ಕಾಲಕಲೇಶ್ವರ ಪುಣ್ಯಕ್ಷೇತ್ರ ನೋಡತ್ತಿರಲ್ಲ, ಒಳಗಡೆ ಹೋಗ್ಬೇಕು. ಒಳಗಡೆ 7 ಗುಹೆ ಅದಾವ ಅಂತ ಹೇಳ್ತಾರ. 7 ಗುಹೆಗೂ ಹೋಗಿ ಬರ್ಬೇಕಂದ್ರ ಒಟ್ಟ ಒಂದು 365 ದಿನ ಅಂದ್ರೆ 1 ವರ್ಷ ಬೇಕಾಗುತ್ತಂತ, ಇಷ್ಟು ಪ್ರತೀತಿ ಐತಿ. ಅಲ್ಲಿ ಮೇಲ್ಗಡೆ ಅಂತರ್ಗಂಗೆ ಐತಿ, ಅದನ್ನು ತೋರಿಸ್ತೀನಿ. ದರ್ಶನ ಮಾಡ್ಕೊಂಬಂದು ಶ್ರೀ ದಕ್ಷಿಣ ಕಾಶಿ ಕಾಲಕಲೇಶ್ವರ ಪ್ರಸನ್ನ ಉದ್ಭವಲಿಂಗ ಅಂತ ಹೇಳ್ತಾರ. ಕಾಲರೂಪಕಲೇತಂ ಕಾಲಕಾಲೇಶ ಕಾರಣಂ ಕಾಲಾದತೀತ ಕಾಲಸ್ಯ ಕಾಲ ನಮಸ್ತೇ. ಈ ದೇವಸ್ಥಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಏನಂತಂದ್ರೆ, ಇಲ್ಲಿ ಕಾಲಕಲೇಶ್ವರ ಯಾಕೆ ಬಂದ ಅಂತ ಹೇಳಿ ಒಂದು ಪ್ರತೀತಿ ಅದ. ಅಂದ್ರೆ ಏನಂದ್ರೆ, ಕಾಲ ಅಂತಂದ್ರೆ ಸಂಸ್ಕೃತದೊಳಗೆ ಯಮ ಅಂತ ಹೇಳ್ತೀವಿ ನಾವು. ಇದಕ್ಕೆ ದಕ್ಷಿಣ ಕಾಶಿ ಅಂತ ಯಾಕೆ ದಕ್ಷಿಣ ಕಾಶಿ ಅಂತ ಹೇಳ್ತೀವಿ ಅಂತಂದ್ರೆ, ಸಾಕ್ಷಾತ್ ವಿಶ್ವೇಶ್ವರ ಕಾಶಿಯಿಂದ ಬಂದು ಇಲ್ಲಿ ನೆಲೆಸಿ ಇಲ್ಲಿ ಗಜಾಸುರ ಮತ್ತು ನಾಗೇಂದ್ರಾಸುರ ಅಂತೇಳಿ ಆ ರಾಕ್ಷಸರ ಸಂಹಾರ ಆದ ನಂತರ ಇಲ್ಲಿ ಕಾಲಕಾಲೇಶ್ವರ ರೂಪದೊಳಗೆ ಇಲ್ಲಿ ನೆಲೆಸಿದ ಅಂತ ಒಂದಿದೆ. ಇದಕ್ಕೆ ಉದ್ಭವ ಲಿಂಗ ಅಂತ ಹೇಳ್ತೀವಿ. ಅಂದ್ರೆ ಉದ್ಭವ ಲಿಂಗ ಅಂತಂದ್ರೆ ತನ್ನಿಂದ ತಾನೇ ಉದ್ಭವ ಇದೆ, ಯಾರು ಪ್ರತಿಷ್ಠಾಪನೆ ಮಾಡಿದಂತ ಲಿಂಗು ಅಲ್ಲ. ಇದು ಲಿಂಗು ಹೆಂಗದಂತಂದ್ರೆ ಮರಳು ಮಿಶ್ರಿತ ಲಿಂಗು ಅದು. ಇದು ಅಂದ್ರೆ ಒಂಥರ ಮುಟ್ಟಿದ ತಕ್ಷಣ ಹೆಂಗಂತಂದ್ರೆ ರಫ್ ಕಾಣಿಸ್ತದೆ ಲಿಂಗು. ಸೊ ಅದಕ್ಕೆ ಏನಂತೀವಿ, ಮರಳು ಮಿಶ್ರಿತ ಲಿಂಗು ಅಂತ ಹೇಳ್ತೀವಿ. ಆಮೇಲೆ ಅಲ್ಲೇ ಪಕ್ಕಕ್ಕೆ ಗುಪ್ತದ್ವಾರ, ಗುಪ್ತ ಗಂಗಾ ಅಂತ ಹೇಳಿ, ಅಂದ್ರೆ ಒಳಗಡೆ ಗಂಗಾ ಇದೆ. ಅಂದ್ರೆ ಇಲ್ಲಿ ಇನ್ನೊಂದು ಏನಂದ್ರೆ, ಯಾವುದೇ ಒಂದು ಈಶ್ವರನ ಸನ್ನಿಧಾನದೊಳಗೆ ಗಂಗಾ ಬೇರೆ 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 ರೂಪದೊಳಗೆ ಬರ್ತಿರ್ತಾಳೆ. ಅಂದ್ರೆ ಒಂದು ಗುಪ್ತಗಾಮಿನಿಯಾಗಿ, ಒಂದು ಗಂಗಾ ಮೇಲಿಂದ ಅಂತರಂಗ ಅಂತೇಳಿ. ಹಂಗ ನಮ್ಮಲ್ಲಿ ಏನಂತಂದ್ರೆ, ನಮ್ಮಲ್ಲಿ ಒಂದು ಗುಪ್ತದ್ವಾರ ಅಂತದೆ, ಆಮೇಲೆ ಗುಪ್ತ ಗಂಗಾ ಅಂತೆ. ಅಂದ್ರೆ ಕಾಲಕಲೇಶ್ವರನ ಎಡಕ್ಕೆ ಅಲ್ಲಿ ಗುಪ್ತ ಗಂಗೆ ಅಂತದ. ಆ ಗಂಗೆ ಅಲ್ಲಿ ಸತತ ನೀರು ಇರ್ತದೆ, ಯಾವತ್ತೂ ಸತತ ನೀರು ಇದ್ದೇ ಇರ್ತದೆ. ಆಮೇಲೆ ಅದೇ ರೀತಿಯಾಗಿ ಅಲ್ಲಿ ಪಕ್ಕಕ್ಕೆ ಒಂದು ಬಸವಣ್ಣಂದ ಅಂದ್ರೆ ಗುಪ್ತ ನಂದೀಶ್ವರ ಅಂತ ಹೇಳ್ತೀವಿ ನಾವು. ಗುಪ್ತ ನಂದೀಶ್ವರ ಅಂದ್ರೆ ಒಂದು ವರ್ಷಕ್ಕೆ ಒಂದು ಸಾಸಿವೆ ಕಾಳಷ್ಟು ತನ್ನಿಂದ ತಾನೇ ಬೆಳೀತದೆ ಅಂತ ಹೇಳ್ತೀವಿ. ಅಲ್ಲಿ ಒಳಗಡೆ ಕಾಣಿಸೋದು ಅದನ್ನ ಗುಪ್ತ ದ್ವಾರ ಅಂತ ಹೇಳ್ತೀವಿ. ಅಂದ್ರೆ ಅದು ದ್ವಾರ ಗುಪ್ತವಾಗಿದೆ. ಆಮೇಲೆ ಗಂಗಾ ಗುಪ್ತವಾಗಿದ್ದಾಳೆ. ಅಲ್ಲಿ ಗಂಗಾ ಹೆಚ್ಚಿಗೂ ಆಗಂಗಿಲ್ಲ, ಎಂತ ಬರಗಾಲ ಆದ್ರೂ ಕಡಿಮೆ ಆಗಂಗಿಲ್ಲ. ಎಷ್ಟೇ ಮಳೆ ಆದ್ರೂ ಸಹಿತ ಅದು ಬತ್ತಂಗಿಲ್ಲ. ಆಮೇಲೆ ಎಷ್ಟೇ ಮಳೆ ಆದ್ರೂ ಸಹಿತ ಹೆಚ್ಚಾಗಿ ಹೊರಗೆ ಬರಂಗಿಲ್ಲ. ಅದಕ್ಕೆ ಗುಪ್ತಗಾಮಿನಿ ಅಂತ ಹೇಳ್ತೀವಿ, ಅಂದ್ರೆ ಗುಪ್ತ ಗಂಗಾ ಅಂತ ಹೇಳಿ. ಅಲ್ಲಿ ಬಸವೇಶ್ವರ ನಂದೀಶ್ವರ ಅಂತ ಹೇಳ್ತೀವಿ, ನಂದೀಶ್ವರ ಅಂತ ಹೇಳಿ. ಅದು ಗುಪ್ತ ನಂದೀಶ್ವರ, ಗೋಸ ಬಸವೇಶ್ವರ ಅಂತ ಹೇಳ್ತೀವಿ. ವರ್ಷಕ್ಕೊಂದು ಸಾಸಿವೆ ಕಾಳಷ್ಟು ತನ್ನ ಅವಯವೆಲ್ಲ ಬೆಳೀತದೆ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಅದು ಇಣಿ ದೊಡ್ಡದ, ಅದಕ್ಕೊಂದು ಇತಿಹಾಸ ಹೇಳ್ತಾರೆ, ಅದು ಇಣಿ ಯಾಕೆ ದೊಡ್ಡದ ಅಂತ ಹೇಳಿ. ಅದೇ ರೀತಿಯಾಗಿ ಮತ್ತೆ ನಮ್ಮ ಇಲ್ಲಿ ಇದು ಮೂಲ ಏನಂತಂದ್ರೆ, ಇದು ಅಂತರಂಗಂಗಾ ಅಂತ ಹೇಳಿ. ಇದು ಅಂತರಂಗ ಅಂತಂದ್ರೆ ಇದು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ, ಅಂತರಂಗ ಅಂತ ಹೇಳಿ. ಇದು ಅಂತರಿಂದನೇ ಬರ್ತದೆ. ಇದು 12 ತಿಂಗಳು ಬೀಳ್ತಾನಂತೆ ನೀರು. ಒಂದು 8 ತಿಂಗಳು ಮಾತ್ರ ನಮಗೆ ಇಲ್ಲಿ ಪೂಜಾಕ್ಕೆ ನೀರು ಸಿಗ್ತದೆ. ಇನ್ನು 3 ತಿಂಗಳು ನಾವೇನು 4 ತಿಂಗಳು ಏನ್ ಮಾಡ್ತೀವಿ, ಕೆಳಗಿಂದ ತೊಗೊಂಬಂದು ಇಲ್ಲಿ ಪೂಜಾಕ್ಕೆ ವ್ಯವಸ್ಥೆ ಮಾಡ್ಕೊಂಡು. ಆಮೇಲೆ ನಮ್ಮಲ್ಲಿ ಒಂದು ಏನಂದ್ರೆ, ಒಂದು ದೊಡ್ಡ ಗಂಟೆ ಇತ್ತು ಅಂತ ಹೇಳಿ. ಒಂದು ದೊಡ್ಡ ಗಂಟೆ ಅಂದ್ರೆ ಸುಮಾರು 2 ಚೀಲ ಕಾಳು ಹಿಡಿತಿತ್ತಂತದ್ದು. ಅಂದ್ರೆ ಇಷ್ಟು ದೊಡ್ಡದು ಅಂತ ಹೇಳಿಕ್ಕೆ 2 ಚೀಲ ಕಾಳು ಹಿಡಿತಿತ್ತು. ಅಷ್ಟು ದೊಡ್ಡ ಗಂಟೆ ಅಲ್ಲೇ ಈಗೇನು ಅಲ್ಲಿ ಮೇಲೆ ಬೇರದಲ್ಲ, ಆ ಬೇರ್ ಮೇಲೆ ತನ್ನಿಂದ ತಾನೇ ಇದಾಗಿತ್ತು ಅಂತ ಹೇಳ್ತಾರೆ, ನೇತ್ ಬಿದ್ದಿತ್ತು. ಅದು 1823ನೇ ಶಕೆಯೊಳಗೆ
ತನ್ನಿಂದ ತಾನೇ ಹೋಯ್ತು. ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಅಂದ್ರೆ ಒಂದು ಇದು ಬರ್ತದೆ ಏನಂದ್ರೆ ನೀ ಇರ್ಲಿಕ್ಕೆ ನಮಗೇನು ಆಧಾರ ಅಂತಂದ ಕೇಳಿದಾಗ ಪರಮಾತ್ಮ ಹೇಳ್ತಾನ ನಾನಿಲ್ಲಿ ಸುಣ್ಣ ಸುರ್ಮ ಲೇಪನ ಮಾಡ್ತೀನಿ ಅಂತ ಒಂದು ಇದ್ದದು. ಅದಕ್ಕೆ ಅಲ್ಲಿ ಮೇಲ್ಗಡೆ ಅಲ್ಲಿ ಮೇಲ್ ನೋಡ್ರಿ, ಅಲ್ಲಿ ಮೇಲೆ ಅಲ್ಲಿ ಸುಣ್ಣ ಸುರ್ಮ ಅಲ್ಲಿ ಮೇಲ್ ನೋಡ್ರಿ, ಅದೇನು ಇದದಲ್ಲ ಗಿಡ ಅದಲ್ಲ, ಗಿಡದ ಮೇಲ್ಗಡೆ ಆ ಬಿಳಿ ಕಲೆ ಕಾಣಿಸ್ತದೆ ನೋಡ್ರಿ. ಅಂದ್ರೆ ಕಸ್ಬರಿ ತಗೊಂಡು ಹೆಂಗೆ ಇಂದ ಕಾಣಿಸ್ತದೆ ಹಂಗೆ ಕಾಣಿಸ್ತದೆ. ಅಲ್ಲಿ ಕಾಲ್ ಕಲಿಸು ಸುಣ್ಣ ಸುರ್ಮ ಲೇಪನ ಮಾಡ್ತು ಅಂತ ಒಂದು ಪ್ರತಿ ಅಂದ್ರೆ ನಾನು ಇಲ್ಲಿ ಇದ್ದೀನಿ ಅನ್ನೋದಕ್ಕೆ ಒಂದು ಸುಣ್ಣ ಸುರ್ಮ ಲೇಪನ ಅಂತ. ಆಮೇಲೆ ನಮ್ಮಲ್ಲಿ ಇಲ್ಲಿ ರಥೋತ್ಸವ ಆಗ್ತದೆ, ದೌಂದುಣಿ ರಥೋತ್ಸವ ಆಗ್ತದೆ. ಆಮೇಲೆ ಇದಕ್ಕೆ ಯಾಕೆ ನಮಗೆ ಇದು ಆಧಾರ ಅಂತಂದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಯುಗಾದಿ ಪಾಡ್ಯ ದಿವಸ ನಾವೇನ್ ಮಾಡ್ತೀವಿ ಇಲ್ಲಿ ಸುಣ್ಣ ಸುರ್ಮ ಒಂದು ಪೂಜಾ ಮಾಡಿ ಹಾಕಿಟ್ಟಿರ್ತೀವಿ. ಮರುದಿವಸ ಏನದಲ್ಲ ಅಲ್ಲಿ ಹೊಸ ಕಲೆ ಮೂಡಿರ್ತದೆ. ಅಲ್ಲಿ ಅಂದ್ರೆ ನಾವು ಸುಣ್ಣ ಹಚ್ಚಿದ ತಕ್ಷಣ ಹೆಂಗೆ ಕಾಣಿಸ್ತದೆ ಹಂಗೆ ಕಾಣಿಸ್ತದೆ. ಅದೇ ಆಮೇಲೆ ನಂತರ ಸಪ್ತಮಿ ದಿವಸ ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗ್ತದೆ. ಸಪ್ತಮಿ ದಿವಸ ಅಂದ್ರೆ ನಮ್ದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ. ಅಂದ್ರೆ ಬಸವ ಧ್ವಜಾರೋಹಣ ಅಂದ್ರೆ ಬಸವಣ್ಣ ಮತ್ತು ಈಶ್ವರ ಬಸವಣ್ಣ ಆಮೇಲೆ ನಂದಿ ಬಸವಣ್ಣ ಆಮೇಲೆ ಸೂರ್ಯ ಚಂದ್ರ ಇದ್ ಮಾಡಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಸವ ಧ್ವಜಾರೋಹಣ ಮಾಡ್ತೀವಿ. ಆಮೇಲೆ ಅದೇ ರೀತಿಯಾಗಿ ಕಾಲ್ ಕಲಶಕ್ಕೆ ಕಂಕಣ ಕಟ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಇಬ್ರು ಅರ್ಚಕರು ಇದ್ದೀವಿ ನಾವು, ಬ್ರಾಹ್ಮಣರು ಮತ್ತು ಐನಾರು ಇಬ್ರು ಅರ್ಚಕರು ಇರೋದ್ರಿಂದ ಇಬ್ಬರು ಪದ್ಧತಿ ಒಳಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವೇನು ಬ್ರಾಹ್ಮಣರು ಅಂತಂದಲ್ಲ, ನಾವಿಲ್ಲಿ ನಾಂದಿ ಸ್ಥಾಪನೆ ಮಾಡ್ತೀವಿ. ಅದೇ ರೀತಿಗೆ ಕಂಕಣ ದಾನ ಮಾಡ್ತೀವಿ. ಕಂಕಣ ದಾನ ಮಾಡಿಂದ ನಿತ್ಯ ವಾಹನೋತ್ಸವ ಕಾರ್ಯಕ್ರಮ ಆಗ್ತದೆ. ಅಂದ್ರೆ ಅಷ್ಟಮಿಯಿಂದ ಹಿಡಿದು ಪ್ರತಿಭಾ ತನಕ ವಾಹನೋತ್ಸವ ಕಾರ್ಯಕ್ರಮ ಆಗ್ತದೆ. ಜಾತ್ರೆ ಹಿಂದಿನ ದಿವಸ ಅಂದ್ರೆ ಹುಣ್ಣಿಮೆ ಹಿಂದಿನ ದಿವಸ ಕಾಲ್ ಕಲಶ ನಾವು ಲಗ್ನ ಮಾಡ್ತೀವಿ, ಅಂದ್ರೆ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಕಲ್ಯಾಣೋತ್ಸವ ಕಾರ್ಯಕ್ರಮ ಆದ ನಂತರ ಮರುದಿವಸ ಮೆರವಣಿಗೆ ಅಂತ ಹೇಳಿ, ಅಂದ್ರೆ ಕಾಲ್ ಕಾಲೇಶ್ವರ ಮೆರವಣಿಗೆ ಅಂತ ಹೇಳಿ. ಆದ್ರೆ ಮರುದಿವಸ ಒಂದು ಕಾರ್ಯಕ್ರಮ ಆಗ್ತದೆ, ವಿನೋದ ಒಂದು ಕಾರ್ಯಕ್ರಮ. ಅಂದ್ರೆ ಈಗ ಹೆಂಗೆ ಲಗ್ನ ಆದ ತಕ್ಷಣ ಕನ್ಯಾ ಕಳಿಸ್ತಂತ ಹೇಳ್ತಾರಲ್ಲ, ಹಂಗ ಆ ಕಾರ್ಯಕ್ರಮ ಮಾಡೋ ಮುಂದೆ ನಮ್ಮ ಕಾಲ್ ಕಾಲೇಶ್ವರದ ಇತಿಹಾಸ ಇದ್ರೊಳಗೆ ಬರ್ತದೆ. ಅವತ್ತಿನ ದಿವಸ ಒಂದು ವಿನೋದ ಒಂದು ಕಾರ್ಯಕ್ರಮ ಇರ್ತದೆ. ಆ ವಿನೋದ ಕಾರ್ಯಕ್ರಮದೊಳಗೆ ನಮ್ಮ ಕಾಲ್ ಕಾಲೇಶ್ವರ ಯಾಕೆ ಬಂದ, ಇಲ್ಲಿ ಹೆಂಗ್ ಬಂದ, ಎದುರು ಸಲ ಬಂದ ಅಂತ ಅನ್ನೋದಕ್ಕೆ ಒಂದು ಇದು ಹೇಳ್ತಾರೆ. ಆಮೇಲೆ ಇಲ್ಲೇ ಮಾಡದೊಳಗೆ ಇಲ್ಲೊಂದು ಇದ ನೋಡ್ರಿ, ಅಲ್ಲೊಂದು ಆ ಕಡೆ ಸಣ್ಣದೊಂದು ಇದಲ್ಲ, ಇಲ್ಲಿ ಕಾಣಿಸ್ತದೆ ನೋಡ್ರಿ ಮಾಡ್. ಆ ಮಾಡ್ ಕಾಣಿಸ್ತಲ್ಲ, ಅಲ್ಲಿ ಯುಗಾದಿ ಪಾಡ್ಯ ದಿವಸ ನೀರು ಬರ್ತದೆ, ಹರಿದು ಬರ್ತದೆ ನೀರು. ನಮ್ಮ ಭಾಗದೊಳಗೆ ಜನರಿಗೆ ಏನಂತಂದ್ರೆ ಎಷ್ಟು ಬರ್ತದ ನೀರು, ಜಾಸ್ತಿ ಬಂತಂದ್ರೆ ಮಳೆಗಾಲ ಜಾಸ್ತಿ ಆಗ್ತಂತ ಹೇಳಿ, ಆಮೇಲೆ ಕಡಿಮೆ ಬಂತಂದ್ರೆ ಕಡಿಮೆ ಆಗ್ತಂತ ಹೇಳಿ ಒಂದಿದು. ಆಮೇಲೆ ಸುಣ್ಣ ಸುರ್ಮ ಅಂತ ಹೇಳಿದ್ನಲ್ಲ, ಅದೇ ರೀತಿ ಸುಣ್ಣ ಸುರ್ಮ ಹೆಂಗಂತಂದ್ರೆ ಕೆಂಪುದು ಜಾಸ್ತಿ ಆತಂದ್ರೆ ಕೆಂಪು ಕಾಳು ಜಾಸ್ತಿ ಬೆಳೀತದ ಅಂತ ಹೇಳಿ, ಬೆಳೆ ಪ್ರಮಾಣ ಜಾಸ್ತಿ ಇತ್ತಂದ್ರೆ ಬೆಳೆ ಪ್ರಮಾಣ ಬೆಳೆದ ಅಂತ ಹೇಳ್ತೀವಿ. ಆಮೇಲೆ ಅದೇ ರೀತಿ ಅಲ್ಲಿ ರುದ್ರಪಾದ ಅಂತ ಹೇಳಿ, ಅದು ರುದ್ರಪಾದ ಅಂದ್ರೆ ರುದ್ರಪಾದ ಅಂತಾರೆ. ರುದ್ರ ಅಂದ್ರೆ ಈಶ್ವರಗೆ ಒಂದು ರುದ್ರಪಾದ ಅಂತ ಹೇಳ್ತೀವಿ ನಾವು, ರುದ್ರ ಅಂತ ಹೇಳ್ತೀವಿ. ಆ ರುದ್ರಪಾದ ಅಂತಂದ್ರೆ ಪರಮಾತ್ಮ ಬಂದ ತಕ್ಷಣ ಅಲ್ಲಿ ತನ್ನ ಪಾದ ಊರಿದ ಅಂತ ಅದಕ್ಕೆ ಒಂದು ಇದೇ ಗಾಯ್ಸ್ ಅಂತರಗಂಗೆ ನೀರು ವರ್ಷದ 365 ದಿನ ಹರಿತಿರುತ್ತಂತ ಅವಾಗಲೇ ಸ್ವಾಮಿಗಳು ಹೇಳಿದ್ರು. ನೋಡಾತಿರಲ್ಲ, ಇವಾಗಲೂ ನೀರು ಇರುತ್ತೆ. ಮಳೆಗಾಲದೊಳಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಬೇಸಿಗೆ ಬಂತಂದ್ರೆ ಅಷ್ಟು ಬೀಳ್ತಿರುತ್ತೆ. ಎಲ್ಲಿಂದ ಬರ್ತಂತ ಗೊತ್ತಿಲ್ಲ, ಆಲ್ರೆಡಿ ಸ್ವಾಮಿಗಳು ತಿಳಿಸ್ಕೊಟ್ಟಾರ. ಖಂಡನ ಇಲ್ಲೇ ಐತಿ, ನೋಡ್ತಿರ್ಬೋದು. ಅಲ್ಲೇ ಮಂಗ್ಯ ಒಂದು ಕಲ್ಲಾಗೈತಿ, ಅಲ್ಲಿ ಕಾಣಂಗಿಲ್ಲ ಅದು ಕ್ಲಿಯರ್ ಆಗಿ. ಇಲ್ಲಿ ಬಂದಾಗ ಬೆಟ್ಟಿ ಕೊಟ್ಟು ನೋಡ್ರಿ, ಸೂಕ್ಷ್ಮ ನೋಡ್ರಿ. ಇಲ್ಲಂಗೆ ಕೈ ಇಡಾತೀನಲ್ಲ ಅಲ್ಲೇ ಕರೆಕ್ಟಿಗೆ ಐತದ. ಯಾಕಂದ್ರೆ ಅದು ಕೊಬ್ಬರಿ ಬಟ್ಲೆ ಹಿಡಿದು ಕಲ್ಲಾಗೈತದ, ಅಲ್ಲೇ ಕಲ್ಲಾಗ್ಬಿಟ್ಟೈತೆ. ಯಾಕಪ್ಪ ಅಂದ್ರೆ ಹಿಂಗೆ ದೇವ್ರ ದರ್ಶನಕ್ಕೆ ಬಂದವ್ರದ್ದು ಒಂದು ಕೊಬ್ಬರಿ ಬಟ್ಲ ತೊಗೊಂಡು ಹಾರಾತಿತ್ತಂತ ಗುಡ್ದಾಗ. ಅವಾಗ ಕಾಲ್ ಕಲೇಶ್ವರನೋ ಶಾಪ ಕೊಟ್ಟಂಗತ್ತಂತ, ಅದಕ್ಕೆ ಅದು ಅಲ್ಲೇ ಕಲ್ಲು ಆಗ್ಬಿಟ್ಟತಂತ ಅಂತ ನಂಬಿಕೆ ಐತಿ. ಇಲ್ಲಿ ಬಂದಾಗ ನೀವು ಸೂಕ್ಷ್ಮ ನೋಡ್ರಿ, ಇಲ್ಲ ಯಾರಿಗಾರ ಇಲ್ಲಿದ್ದವ್ರು ಕೇಳ್ರಿ, ತೋರಿಸ್ತಾರೆ ಅವ್ರು, ಗೊತ್ತಾಗುತ್ತೆ ನಿಮಗೆ. ಕ್ಯಾಮ್ರಾ ಒಳಗೆ ಅಷ್ಟು ಜೂಮ್ ಹಾಕಿದ್ರೆ ಕಾಣಂಗಿಲ್ಲ ಅದು. ಕಾಲ್ ಕಲೇಶ್ವರದ್ದು ಹೊಂಡ ಇದು. ಹೊಂಡ ಯಾಕೈತಪ್ಪ ಅಂದ್ರೆ ಈ ದೇವಸ್ಥಾನ ಭಾಳ ಪವಿತ್ರತೆ ದೇವಸ್ಥಾನ. ಮಡಿ ಮೇಲ್ಗೆ ಭಾಳ ಇರ್ಬೇಕು. ಹಂಗೆ ಜಳಕ ಮಾಡಾರ್ದ ಸ್ನಾನ ಮಾಡಾರ್ದಂಗೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಇಲ್ಲಿ ಬಂದು ಕೈಕಾಲು ಮುಖ ತಕ್ಕೊಂಡಾದ್ರೂ ಹೋಗ್ರಿ. ಮತ್ತು ಇಲ್ಲಿ ಮೀನುಗಳಿರ್ತಾವೆ, ಮೀನಿಗೆ ಚುಮ್ಮರಿ ಅದು ಹಾಕ್ರಿ, ಹೊಟ್ಟೆ ಎಸ್ತಿರ್ತಾವೆ ಪಾಪ ಅವಕ್ಕೆ. ಹೊಂಡ ನೋಡ್ರಿ, ನೀರು ಗಲೀಜೈತಿ. ಅವಾಗೆಲ್ಲ ಶುದ್ಧ ಇತ್ತು. ಆ ಕಡೆ ಇನ್ನೊಂದು ಚಿಕ್ಕ ಹೊಂಡ ಐತಿ, ಅದು ಸ್ವಲ್ಪ ಭಾಳ ಡೇಂಜರ್ ಐತಿ, ಅಲ್ಲಿ ಯಾರನ್ನೂ ಬಿಡೋದಿಲ್ಲ. ಈ ದೇವಸ್ಥಾನದ ಮೂಲ ಹೊಂಡ ಬಂದುಬಿಟ್ಟು ಇಲ್ಲಿ ಬಂದು ಜನರು ಕೈಕಾಲು ಮುಖ ತಕ್ಕೊಂಡ ಬರಲಿ ಅಂತೇಳಿ ಕಾರಣಕ್ಕೆ ಹೊಂಡ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲಾರ ಹೋಗ್ರಿ ದೇವಸ್ಥಾನ ಕಡೆ ಹೊಂಡ ಇದ್ದೇ ಇರ್ತಾವೆ. ಸೊ ಗಾಯ್ಸ್ ನೋಡಿದ್ರಲ್ಲ, ಶ್ರೀ ಕಾಲ್ ಕಲೇಶ್ವರದ್ದು ಇಷ್ಟಂತರೂ ಪ್ರತೀತಿ ಐತಿ. ಇಂಥ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ತೊಗೊಂಬರ್ತೀನಿ. ಸೊ ಪ್ರಸಾದನೂ ಕೊಟ್ಟರು, ಗಾಡಿಗೆ ಆಲ್ರೆಡಿ ಹಾರನೂ ಕೊಟ್ಟರು, ಬಾಳೆಹಣ್ಣು ಪ್ರಸಾದ ಎಲ್ಲ ಕೊಟ್ಟರು, ಒಳಗಡೆ ಇಟ್ಟೀನಿ. ಸೊ ಇಷ್ಟಂತರೂ ಐತಿ. ಇನ್ನು ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡೋಕೆ ನನಗೆ ನಿಮ್ಮ ಸಪೋರ್ಟ್ ಇರಲಿ ಗಾಯ್ಸ್.